ಅಲ್ಲೋಗಿ ಗಾಂಧೀಜಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಮಾಹಿತಿ ಬಂತು. ಎಲ್ಲರೂ ಉಂಟೇನ್ರಿ, ನಿಮಗೆ ಗಾಂಧೀಜಿ ಪ್ರತಿಮೆ ಮುಂದೆ ಕೂತ್ಕೊಳ್ಳೋಂತ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಿ. ಇನ್ನು ಮುಂದಕ್ಕೆ ಎಲ್ಲೂ ಕೂಡ ನಿಮ್ಮ ಕಚೇರಿಯಲ್ಲಿ ಗಾಂಧಿ ಫೋಟೋ ಇಟ್ಕೊಳಕ್ ಆಗೋದಿಲ್ಲ. ಗಾಂಧೀಜಿನ ನಾಥುರಾಮ್ ಗೋಡ್ಸೆ ಕೊಂದದ್ದಲ್ಲ, ನೀವೆಲ್ಲ ಬಿಜೆಪಿಯವರು ಸೇರಿ NDA ಅವರು ಸೇರಿ ಇವತ್ತು ಅವರನ್ನ ಕೊಲ್ತಾ ಇದ್ದೀರಿ. ಯಾವ ಕಾರಣಕ್ಕೂ ಅವರ ಹೆಸರನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಹಳ್ಳಿಗಳ ಉದ್ಧಾರದ ಯೋಜನೆ ನರೇಗಾ, ಬಿಜೆಪಿ ಅದಕ್ಕೆ ಒಂದು ರೋಗವನ್ನು ತಂದು ಕೊಡ್ತಾ ಇದ್ದೀರಿ ಹಳ್ಳಿಗಳಿಗೆ. ಗಾಂಧೀಜಿಯವರನ್ನ ದ್ವೇಷದಿಂದ ನೀವು ಕಾಣ್ತಾ ಇದ್ದೀರಿ. ಅದಕ್ಕೆ ನಮಗೆ ನಿಮ್ಮ ಕಾಯ್ದೆ ಬೇಡ. ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು, ಪ್ರತಿಭಟನೆ ಮಾಡ್ತಾ ಇರೋದು, ನಮ್ಮನ್ನ ಬೇಕಾದ್ರೆ ಪೊಲೀಸವರು ಮಂತ್ರಿಗಳ ಸಮೇತ ಬೇಕಾದ್ರೆ ಬಂಧಿಸ್ಲಿ, ನಾವು ಕೇರ್ ಮಾಡೋದಿಲ್ಲ. ಸರ್ಕಾರ ಇಟ್ಕೊಂಡು ಬೇಕಾದ್ರೆ ನಾವು ಜೈಲಿಗೆ ಹೋಗಿ ರೆಡಿ ಇದ್ದೀವಿ. ನಾವು ಈ ನರೇಗಾನ ವಾಪಸ್ಸು ಹೆಂಗೆ ರೈತರು ಹೋರಾಟ ಮಾಡಿ ವಾಪಸ್ಸು ಕೇಂದ್ರ ಸರ್ಕಾರ ವಾಪಸ್ ತರ್ತು, ಆ ರೀತಿ ನಾವು ಈ ಹೋರಾಟವನ್ನು ನಾವು ಮುಂದುವರಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ಒಂದು ಮಾತು ಹೇಳ್ತೀನಿ, ಕನಕಪುರ ನನ್ನ ಕ್ಷೇತ್ರ, ವರ್ಷಕ್ಕೆ 200 ಕೋಟಿ ರೂಪಾಯಿ ಬಂದು ನೋಡಿ. ದೇಶದ ನಂಬರ್ 1 ತಾಲೂಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟು ಇನ್ವೆಸ್ಟಿಗೇಷನ್ ಮಾಡಿದ್ರು. ಏನೋ DK ಹೊಡೆದ್ಬಿಟ್ಟವ್ರೆ ದುಡ್ಡು ಅಂತ ಪ್ರೈಸ್ ಕೊಟ್ಟರು. ಯಾಕೆ ಕೊಟ್ಟರು ಪ್ರೈಸ್? ಆ ಕುಮಾರಸ್ವಾಮಿ ಏನೋ ಮಾತಾಡ್ತಿದ್ದಂತೆ, ಬರಲಿ ಚರ್ಚೆಗೆ ಸಿದ್ಧ ಇದ್ದೀನಿ ನಾನು, ಬಿಜೆಪಿಯವರು ಬರಲಿ ಚರ್ಚೆಗೆ ಸಿದ್ಧ ಇದ್ದೀವಿ ನರೇಗಾಗೆ. ಆಯ್ತಾ? ನಿಮ್ದು ಏನಿದೆ ಅಂತ ಯಾರು ತಪ್ಪು ಮಾಡಿದ್ರೆ 20 ವರ್ಷದಿಂದ ನಡೀತಾ ಇದೆ, 10 ವರ್ಷದಿಂದ ನಿಮ್ಮ ಸರ್ಕಾರ ಐತಲ್ಲ, ಏನು ಮಾಡಿದ್ರಿ? ನಾವುಗಳು ಕೆಲವು ಪಂಚಾಯತಿಗಳು ಏನೋ ಹೆಚ್ಚು ಕಮ್ಮಿ ಆಯಿತು ಅಂತೇಳಿ ನಾವು ಕೆಲವು ಕ್ರಮವನ್ನು ಕೈಗೊಂಡಿದ್ದೇವೆ. ಯಾರೋ ಒಬ್ರು ಇಬ್ರು ತಪ್ಪು ಮಾಡ್ತಾರೆ ಅಂತಾರೆ, ಮೂಗರೆ ಕುಯ್ದು ಬಿಡಕ್ಕಾಗ್ತಿದ್ದಾ? ಸಾಧ್ಯ ಇಲ್ಲ. ಒಂದು ಹೇಳಲಿಕ್ಕೆ ನಾನು ಬಯಸ್ತೇನೆ, ನಮ್ಮ KPCC ಎಲ್ಲ ಪದಾಧಿಕಾರಿಗಳು ಎಲ್ಲ ಸೇರಿ ನಮ್ಮ ಉಗ್ರಪ್ಪನವರ ಮುಖಂಡತ್ವದಲ್ಲಿ ನನಗೊಂದು ಪತ್ರ ಬರೆದಿದ್ದಾರೆ, ನಮಗೆ ತಿಳಿಸಿದ್ದಾರೆ. ಏನಂದ್ರೆ 6,000 ಪಂಚಾಯತಿಗಳೇನಿದೆ, ಗಾಂಧೀಜಿ ಹೆಸರನ್ನು ಅಳಿಸಲಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನದಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಡಬೇಕು ಅಂತೇಳಿ ಸರ್ಕಾರಕ್ಕೆ ಅವರು ಸೂಚಿಸಿದ್ದಾರೆ. ಇದು ಪಕ್ಷದ ತೀರ್ಮಾನ. ನಾವು ಮುಖ್ಯಮಂತ್ರಿಗಳಿಗೆ ಆ ಮನವಿಯನ್ನು ನಾವು ಕೊಟ್ಟಿದ್ದೇವೆ. ಬಡವರ ಬಗ್ಗೆ, ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಮಹಿಳೆಯರ ಬಗ್ಗೆ, ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷನೇ ಹೊರತು ಬೇರೆ ಪಕ್ಷ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಬಡವರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಮಹಿಳೆಯರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಅವ್ರಿಗೆ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಬಿಜೆಪಿ ಆ ಎಲ್ಲ ಕಾರ್ಯಕ್ರಮಗಳನ್ನು ನಾಶ ಮಾಡಿ ಬಡವರಿಗೆ ಇವತ್ತು ಹಳ್ಳಿಗಾಡಿನಲ್ಲಿ ಉದ್ಯೋಗ ಸಿಗಬಾರದಂತೆ ಮಾಡಿದ್ದಾರೆ. ಹಳ್ಳಿಗಾಡಿನಲ್ಲಿ ಸಿಗಬಾರದಂತೆ ಮಾಡಿದ್ದಾರೆ. ಸುಮಾರು 53% ಮಹಿಳೆಯರು ಈ ಕೆಲಸವನ್ನು ಮಾಡ್ತಾ ಇದ್ರು, ಕೂಲಿ ಕೆಲಸವನ್ನು ಮಾಡ್ತಾ ಇದ್ರು. 28% ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಅವರು ಮಾಡ್ತಾ ಇದ್ರು. ಸುಮಾರು 5 ಲಕ್ಷ ಜನ ಅಂಗವಿಕಲರು ಈ ಕೆಲಸವನ್ನು ಮಾಡ್ತಾ ಇದ್ರು. ಇದನ್ನ ಇವತ್ತು RSSನವರು ಮಾರ್ಗದರ್ಶನ ಮಾಡ್ತಾರೆ. ಯಾಕೆಂತಂದ್ರೆ ಬಡವರಿಗೆ ಹಣಕಾಸು ಸಿಗಬಾರದು, ಅವ್ರು ಯಾವಾಗಲೂ ಕೂಡ ಸೇವಕರಾಗೇ ಇರಬೇಕು. ಈ ಕಾಯ್ದೆಗಳು ಜಾರಿಗೆ ಬಂದಾಗ ಟೀಕೆಯನ್ನು ಮಾಡ್ತಾ ಇದ್ರು. ಇದು
ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕೆಲಸ. ಯಾರು ಹೇಳಿದ್ದು? ಬಿಜೆಪಿಯವರು ಹೇಳದಂತ ಮಾತುಗಳು. ಬಿಜೆಪಿಯವರು ಹೇಳದಂತ ಮಾತುಗಳು ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕೆಲಸ. ಈ ಗ್ಯಾರಂಟಿ ಯೋಜನೆಗಳು ಓಟ್ಗೋಸ್ಕರ ಮಾಡ್ತಕ್ಕಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನ, ಬಿಜೆಪಿಯವರು ಹೇಳ್ತಕ್ಕಂಥ ಮಾತುಗಳನ್ನ ನಾವು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ. 73ನೇ 74ನೇ ತಿದ್ದುಪಡಿಗಳ ಮೂಲಕ ಏನು ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರ ಕೊಟ್ಟಿತ್ತು, ಅಧಿಕಾರವನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಕೇಂದ್ರ ತೀರ್ಮಾನ ಮಾಡಬೇಕು. ಗ್ರಾಮದಿಂದ ದಿಲ್ಲಿಗೆ ಹೋಗಿದೆ. ಈಗ ದಿಲ್ಲಿನಲ್ಲಿ ತೀರ್ಮಾನ ಮಾಡೋದು. ಇಂಥ ಪಂಚಾಯತಿನಲ್ಲಿ ಕೆಲಸ ಇದೆ ಅಂತೇಳಿ, ಕೆಲಸ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋರು ದಿಲ್ಲಿ. ಮೊದಲು ಮನ್ರೇಗಾ ಕಾಯ್ದೆ ಪ್ರಕಾರ ಎಲ್ಲಿ ತೀರ್ಮಾನ ಆಯ್ತಿತ್ತು? ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ಗ್ರಾಮ ಸಭೆಗಳಲ್ಲಿ. ಈಗ ದಿಲ್ಲಿನಲ್ಲಿ ಅವರ ಒಂದೇ ಒಂದು ಆಸೆ ಏನು ಅಂತಂದ್ರೆ, ಅವರು ರೈತರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ, ಯುವಕರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ, ಮಹಿಳೆಯರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಕೇಂದ್ರದ ಬಿಜೆಪಿ ಸರ್ಕಾರ ಬರೀ ಬಂಡವಾಳ ಶಾಹಿಗಳ ಬಗ್ಗೆ ವಿಚಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಇವತ್ತು ಗ್ರಾಮ ಪಂಚಾಯಿತಿಯನ್ನ ದುರ್ಬಲಗೊಳಿಸೋದು ಒಂದೇ, ಗ್ರಾಮೀಣ ಮಕ್ಕಳ, ಯುವಕರ, ಹೆಣ್ಣು ಮಕ್ಕಳ ಅಧಿಕಾರವನ್ನ ಕಸಿದುಕೊಳ್ಳೋದು ಒಂದೇ. ಇವತ್ತು ಇಂಥ ಒಂದು ದೊಡ್ಡ ಬದಲಾವಣೆಯನ್ನ ತರುವಂತ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡಬೇಕಾಗಿತ್ತು. ಇದರ ಆಗು ಹೋಗುಗಳ ಬಗ್ಗೆ ಒಳಿತು ಕೆಟ್ಟನ್ನ ಚರ್ಚೆ ಮಾಡಿ ಡಿಸಿಷನ್ ತಗೊಳ್ಬೇಕಾಗಿತ್ತು. ಆದರೆ ತರಾತುರಿಯಲ್ಲಿ ಕೇವಲ 8 ಗಂಟೆ ಚರ್ಚೆ ಮಾಡಿ ಇದನ್ನ ನಮ್ಮ ಮೇಲೆ ಒತ್ತಾಯ ಪೂರ್ವಕವಾಗಿ ಹೇರಿಕೆ ಮಾಡಿದ್ದಾರೆ ಅಂತಂದ್ರೆ ಇದರ ಒಳಮರ್ಮ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ. ನಿನ್ನೆ ತಾನೇ ಗಣರಾಜ್ಯೋತ್ಸವವನ್ನು ನಾವು ನೋಡಿದ್ದೇವೆ. ನಮ್ಮ UPA ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ವಿರೋಧ ಪಕ್ಷದ ನಾಯಕರಿಗೆ ಘನತೆಯನ್ನ, ಗೌರವವನ್ನ ಕೊಟ್ಟು ನಡೆಸ್ಕೊಳ್ತಾ ಇದ್ವಿ. ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಕಲ್ಚರ್ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಆದ್ರೆ ನಿನ್ನೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ಅಧಿನಾಯಕರಾದಂತ AICC ಅಧ್ಯಕ್ಷರಾದಂತ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದಂತ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರನ್ನ ಹಾಗೂ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂತ ಶ್ರೀ ರಾಹುಲ್ ಗಾಂಧೀಜಿ ಅವರನ್ನ 3ನೇ ಸಾಲಿನಲ್ಲಿ ಇಟ್ಟು ಕೂರಿಸಿ ಒಂದು ಅಪಮಾನವನ್ನ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿಯವರು ಮಾಡಿದ್ದಕ್ಕೆ ನಾವು ಧಿಕ್ಕಾರವನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಅವರ ಹಿಟ್ಲರ್ಗೆರಿ, ಅವರ ಮಾನಸಿಕತ್ವ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ನಮ್ಮ ಕಾಂಗ್ರೆಸ್ಸಿಗರನ್ನ ಸಹಿಸ್ಕೊಳ್ಳಕ್ಕೆ ಅವರಿಂದ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೆ ನಾನು ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಪರಿವಾರದ ಎಲ್ಲ ಸದಸ್ಯರಿಗೆ ಕರೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ನೀವು ಈ ಹೋರಾಟವನ್ನ ಬೀದಿಯಲ್ಲಿ ನಾವು ಮಾಡಬೇಕಾಗತ್ತೆ. ನಿರಂತರವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ರವರು ಮತ್ತು ಜನಸಂಘ ಭಾರತೀಯ ಜನತಾ ಪಾರ್ಟಿಯವರು ಮಹಾತ್ಮ ಗಾಂಧಿ ಅವರ ವಿಚಾರಧಾರ ಸಿದ್ಧಾಂತದ ವಿರುದ್ಧ ಇದ್ದರು. ಅವ್ರನ್ನ ದೈಹಿಕವಾಗಿ 1948ನೇ ಇಸ್ವಿ ಜನವರಿ 30ನೇ ತಾರೀಕು ಕೊಂದರು. ಇನ್ನು 3 ದಿನಗಳಲ್ಲಿ ನಾವು ಅವರ ಪುಣ್ಯತಿಥಿಯನ್ನು ಆಚರಣೆ ಮಾಡ್ತೀವಿ. ಜನವರಿ 30ನೇ ತಾರೀಕು ನಿರಂತರವಾಗಿ ಸತತವಾಗಿ ಪ್ರಯತ್ನ ಮಾಡಿದ್ರು. ಮಹಾತ್ಮ ಗಾಂಧಿ ಅವ್ರನ್ನ ಅವರಿಗೆ ಮುಟ್ಟಕ್ಕಾಗಲಿಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಿ ಸುಮಾರು 75 ವರ್ಷಗಳ ಕಾಲ ನೆಹರು, ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲರ ಬಗ್ಗೆನೂ ಅಪಪ್ರಚಾರ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿಯವರು ಈಗ ಮಹಾತ್ಮ ಗಾಂಧಿ ಅವರ ವಿಚಾರಧಾರೆಗಳಿಗೆ ಕೈ ಹಾಕ್ತಾ ಇದ್ದಾರೆ. ಈ ಒಂದು ರಾಷ್ಟ್ರದ ಜನತೆ, ಅದರಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದರೆ ಈ ಒಂದು ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನವನ್ನು ಮುಗಿಸ್ತಾರೆ. ಏನು ನಮ್ಮ ಪೂರ್ವಜರು ಸ್ವತಂತ್ರ ಹೋರಾಟದಲ್ಲಿ ಲಕ್ಷಾಂತರ ಜನ ಪ್ರಾಣಾರ್ಪಣೆ ಮಾಡಿ ರಾಷ್ಟ್ರಕ್ಕೆ ಸ್ವತಂತ್ರವನ್ನು, ಸಂವಿಧಾನವನ್ನು ಕೊಟ್ಟಿದ್ದಾರೆ, ಅದನ್ನು ಮುಗಿಸ್ಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ. ಸೋನಿಯಾ ಗಾಂಧಿ ಅವರು ಯಾವ ಒಂದು ಕಾರ್ಯಕ್ರಮ ಹಕ್ಕುಗಳನ್ನು ನಮಗೆ ಕೊಟ್ಟರು. ಮೊಟ್ಟ ಮೊದಲನೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಸರ್ವ ಶಿಕ್ಷಾ ಅಭಿಯಾನ್,
ಮತ್ತು RTI ಜವಾಹರ್ಲಾಲ್ ನೆಹರು ಅರ್ಬನ್ ರಿನ್ಯೂವಲ್ ಮಿಷನ್ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಹೆಸರು ಬದಲಾವಣೆ ಮಾಡಿ ಸ್ವಂತ ಇವರೊಂದೇ ಒಂದು ಕಾರ್ಯಕ್ರಮವನ್ನು ಮಾಡಲಿಲ್ಲ. ನರೇಂದ್ರ ಮೋದಿ ಅವರಿಗೆ ಕೇಳಲಿಕ್ಕೆ ಇಚ್ಛೆ ಬೀಳ್ತಾನೆ, 11 ವರ್ಷಗಳ ಕಾಲ ನಿರಂತರವಾಗಿ ಮನ್ ಕಿ ಬಾತು ಎಲ್ಲ ಮಾಡ್ತಾ ಇದ್ದೀರಾ, 11 ನಿಮಿಷ ರೈತರ ಬಗ್ಗೆ ಯಾವತ್ತೂ ಸಹ ಭಾಷಣ ಮಾಡದೇ ಇರ್ತಕ್ಕಂಥ ಯಾವುದಾದ್ರೂ ರೈತ ವಿರೋಧಿ ಪ್ರಧಾನಮಂತ್ರಿ ಇದ್ದರೆ ಅದು ನರೇಂದ್ರ ಮೋದಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆದ್ದರಿಂದ ಬಡವರ ವಿರುದ್ಧ, ಬಡವರಿಗೆ ವರದಾನವಾಗಿದ್ದಂಥ ಭಾರತೀಯ ಜನತಾ ಪಾರ್ಟಿಯವರು ರಾಮನ ಹೆಸರಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದು ನೋಡಿದಾಗ ಈ ರಾಷ್ಟ್ರದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಹೊರಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರಿಗೆ ತಾವೆಲ್ಲರೂ ಸಹ ಬುದ್ಧಿ ಕಲಿಸಬೇಕಾಗುತ್ತೆ. ಪಂಡಿತ್ ಜವಾಹರ್ಲಾಲ್ ನೆಹರು ನಮ್ಮ ಮೊದಲೇ ಪ್ರಧಾನಮಂತ್ರಿ, ಅವರ ಹೆಸರುಗಳನ್ನು ಕಾರ್ಯಕ್ರಮನ ಬದಲಾವಣೆ ಮಾಡಿದ್ರು. ನಂತರ ದಿವಂಗತ ಇಂದಿರಾ ಗಾಂಧಿಯವರು ಈ ರಾಷ್ಟ್ರವನ್ನು 16 ವರ್ಷ ಆಳಿದ್ರು, ಅವರ ಹೆಸರ ಕಾರ್ಯಕ್ರಮ ಕೂಡ ಬದಲಾವಣೆ ಮಾಡಿದ್ರು. ಸನ್ಮಾನ್ಯ ರಾಜೀವ್ ಗಾಂಧಿಯವರ ಇದಂಥ ಕಾರ್ಯಕ್ರಮ ಹೆಸರು ಕೂಡ ಬದಲಾವಣೆ ಮಾಡಿದ್ರು. ಕೊನೆಗೂ ಮಹಾತ್ಮ ಗಾಂಧಿ ಹೆಸರನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ನಾಚಿಕೆ ಆಗಬೇಕು ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೆ, ಕೇಂದ್ರ ಸರ್ಕಾರಕ್ಕೆ. ನಿಮಗೆ 12 ವರ್ಷ ಆದಮೇಲೆ ಜ್ಞಾನೋದಯ ಆಯಿತಾ ಈ ಕಾರ್ಯಕ್ರಮ ಸರಿ ಇಲ್ಲ ಅಂಥೇಳಿ? ಹಾಗಾದರೆ ಮಹಾತ್ಮ ಗಾಂಧಿಯ ವಿರೋಧಿಗಳಂತ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಹೇಳಬೇಕು. ನಾಥೂರಾಮ್ ಗೋಡ್ಸೆ ಅವರು ಮಹಾತ್ಮ ಗಾಂಧಿಯನ್ನು ಕೊಂದರು, ಆದರೆ BJPಯವರು ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿಯ ಸಿದ್ಧಾಂತಗಳನ್ನು ಕೊಲೆ ಮಾಡಿದ್ದಾರೆ. ಇದಕ್ಕೆ ತಕ್ಕ ಉತ್ತರ ಜನ ಕೊಡ್ತಾರೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ AICC ತೀರ್ಮಾನ ಮಾಡಿ ಒಂದು ಜನ ಆಂದೋಲನ ಮಾಡುವಂತಹ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇದು ಕೇವಲ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ, ಜನಪರ ಹೋರಾಟ, ಇದೊಂದು ಸಂಗ್ರಾಮ. ಇವತ್ತು ಗ್ರಾಮೀಣ ಭಾಗದ ಜನರಿಗೆ ಮಹಾತ್ಮ ಗಾಂಧಿ ನರೇಗಾ ಮೂಲಕ ಏನು ಸಹಾಯ ಸಿಗ್ತಾ ಇತ್ತು ಅದು ಸಿಗಬಾರ್ದಂತಹ ಬಹುಶಃ ಅವರ ವಿಚಾರಗಳನ್ನ ಇಟ್ಕೊಂಡು 12 ವರ್ಷ ನಂತರ ಇವತ್ತು ಅವರಿಗೆ ಜ್ಞಾನೋದಯ ಆಗಿದೆ, ಈ ಕಾರ್ಯಕ್ರಮ ಸರಿ ಇಲ್ಲ ಅಂತ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಜನ BJPನ ಭ್ರಮನಿರಸರಾಗಿದ್ದಾರೆ. ಅದರ ವಿರುದ್ಧ ನೀವು ಹೋರಾಟ ಮಾಡಬೇಕಾಗಿದೆ. ಇವತ್ತು ಏನು ಈ ಧರಣ ಮೂಲಕ ಇವತ್ತು ರಾಜಭವನ್ ಹೋಗಿ ಮೂಲಕ ನಾವು ರಾಷ್ಟ್ರಪತಿ ಮನವಿಯನ್ನು ಕೊಡ್ತೀವಿ. ಈ ಹೋರಾಟಕ್ಕೆ ನಾವೆಲ್ಲ ಸೇರಿ ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಂದು ಪಂಚಾಯತಿಗಳಲ್ಲಿ, ಬ್ಲಾಕ್ಗಳಲ್ಲಿ, ತಾಲೂಕುಗಳಲ್ಲಿ ಯಾಕೆ ಈ ಬದಲಾವಣೆ ಮಾಡಿದ್ರು, ಇದರಲ್ಲಿ ಜನರಿಗೆ ಏನು ಸಮಸ್ಯೆ ಆಗುತ್ತೆ, ಈ ವಿಚಾರಗಳನ್ನು ಹೇಳುವಂತಹ ಕೆಲಸ ನೀವು ಮಾಡೋಣ ಅಂತ ಮಾತನ್ನು ಹೇಳ್ತಾ, ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಏನು ಒಂದು ದೊಡ್ಡ ಅನ್ಯಾಯವನ್ನು ಇವತ್ತು ಸಹ ಗ್ರಾಮೀಣ ಜನರಿಗೆ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಗೆ, ಗ್ರಾಮಗಳಿಗೆ ಮಾಡಿದ್ದಾರೆ. ಇದು ಒಂದು ಭಾಳ ದೊಡ್ಡ ಅನ್ಯಾಯ ಇವತ್ತು ಸಹ ಎಸಗಿದ್ದಾರೆ. ಇವತ್ತು ಸ್ವತಂತ್ರ ಭಾರತದ ನಂತರ ಬಹುಶಃ ಅತ್ಯಂತ ಪ್ರಮುಖವಾದಂಥ ಯೋಜನೆ ಇವತ್ತೊಂದು ಸಹ ಮಹಾತ್ಮ ಗಾಂಧಿ ರಾಜಗುರು ಯೋಜನೆ. ಶ್ರೀಮತಿ ಸೋನಿಯಾ ಗಾಂಧಿಯವರು UPA ಅಧ್ಯಕ್ಷರಾಗಿ ಹಾಗೂ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನು ಸ್ಥಳೀಯವಾಗಿ ಒಂದು ಸಹ ಜನರಿಗೆ ಉದ್ಯೋಗ ಸಿಗಬೇಕು, ಬೇರೆ ಕಡೆ ಗುಳೆ ಹೋಗಬಾರ್ದು, ಸ್ಥಳೀಯವಾಗಿ 100 ದಿನಗಳ ಕಾಲ ಅವರಿಗೆ ಕನಿಷ್ಠ ವೇತನದ ಮೂಲಕ ಇವತ್ತು ಸಹ ಉದ್ಯೋಗ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರುವಂಥದ್ದು. ಅವರಿಗೆ ಒಂದು ಹಕ್ಕನ್ನು ಇವತ್ತು ಸಹ ಸಂವಿಧಾನಕವಾದಂಥ ಅವ್ರಿಗೆ ಕೆಲಸ ಪಡ್ಕೊಳ್ಳೋಕ್ಕೆ ಒಂದು ಹಕ್ಕನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಮಹಾತ್ಮ ಗಾಂಧೀಜಿಯವ್ರ ಕನಸಿತ್ತು, ಗ್ರಾಮ ಸ್ವರಾಜ್ಯದ ಕನಸು. ಭಾರತ ದೇಶ ಪ್ರತಿಶತ 70% ಹಳ್ಳಿಗಳ ದೇಶ. ಹೀಗಾಗಿ ಆವಾಗ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ, ಆವಾಗ ನೈಜವಾಗಿ ಭಾರತ ಅಭಿವೃದ್ಧಿ ಆಗಿದಂಗೆ ಅಂತೇಳೇನು ಮಹಾತ್ಮ ಗಾಂಧೀಜಿಯವರ ಕನಸನ್ನು ಹೊಂದಿದ್ರು. ಅದನ್ನು ಸಕಾರಗೊಳಿಸಿದಂಥವರು ಹಿಂದಿನ ದಿವಂಗತ ಪ್ರಧಾನಮಂತ್ರಿಗಳಂತ ಶ್ರೀ ರಾಜೀವ್ ಗಾಂಧಿಯವರು. ಸರ್ವಾದಿ ಧೋರಣೆಯ BJP ಸರ್ಕಾರವನ್ನು ಇವತ್ತು ಧಿಕ್ಕರಿಸಿ ಚಳವಳಿಯ ಮುಖಾಂತರ ಏನು ಇವತ್ತು ಕರ್ನಾಟಕದಲ್ಲಿ 71 ಲಕ್ಷ ಕುಟುಂಬಗಳು ಉದ್ಯೋಗ ಭರವಸೆ ಯೋಜನೆಯಲ್ಲಿ ಬದುಕ್ತಾ ಇದ್ದಾವೆ.
ಅದರಲ್ಲಿ SC, ST, ಬ್ಯಾಕ್ವರ್ಡ್ ಮೈನಾರಿಟಿ, ವಿಮೆನ್, ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಇವತ್ತು ಈ ಒಂದು ಹಕ್ಕುಗಳನ್ನು ಧಿಕ್ಕರಿಸಿ ಮತ್ತೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಭರವಸೆ ಯೋಜನೆಯನ್ನು ಮತ್ತೆ ವಾಪಸ್ ತರಲಿಕ್ಕೆ ಹೋರಾಟಗಳ ಮುಖಾಂತರ ಜಾಗೃತಿಯನ್ನು ಮೂಡಿಸಿ ಈ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುತ್ತಾ ಸಂವೈಧಾನಿಕ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವುದರಲ್ಲಿ ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿದ್ದು ಈ ಒಂದು ಹೋರಾಟದಲ್ಲಿ ಈ ಒಂದು ಫಲಾನುಭವಿಗಳು ಏನು ಸುಮಾರು 71 ಲಕ್ಷ ಕುಟುಂಬಗಳಿದ್ದಾವೆ, ಎಲ್ಲರೂ ಕೂಡ ಇವತ್ತು ಬೀದಿಗಿಳಿಬೇಕು. 7,000 ಜನ ಪಂಚಾಯಿತಿಯಲ್ಲಿ ಕೆಲಸ ಮಾಡುವ ನೌಕರರು ಬೀದಿ ಪಾಲಾಗ್ತಾರೆ. 71 ಲಕ್ಷ ಕುಟುಂಬಗಳು ಅನಾಥ ಆಗ್ತವೆ. ಸಂವಿಧಾನ ದುರ್ಬಲಗೊಳ್ಳುತ್ತದೆ. ಪ್ರಜಾಪ್ರಭುತ್ವವನ್ನು ಧಿಕ್ಕರಿಸಿ ಸರ್ವಾಧಿಕಾರಿ ಆಡಳಿತವನ್ನು ಧಿಕ್ಕರಿಸಿ ಮತ್ತೊಮ್ಮೆ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆಯನ್ನ ವಾಪಸ್ ತರಲಿಕ್ಕೆ ಕಾಂಗ್ರೆಸ್ ಪಕ್ಷ ಹೋರಾಟಗಳ ಮೂಲಕ ಕೇಂದ್ರ ಸರ್ಕಾರವನ್ನು ಆಗ್ರಹಿಸೋಣ, ಹೋರಾಟ ಮಾಡೋಣ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನನ್ನು ಮರುಸ್ಥಾಪನೆಗಾಗಿ ಬಹುದೊಡ್ಡ ಹೋರಾಟವನ್ನು ಪ್ರಾರಂಭಿಸಿರ್ತಕ್ಕಂಥ ದಿವಸ ಇದ್ದು ಬಂಧುಗಳೇ, ಈಗ ನಾವು ಬರುವಾಗ ಪತ್ರಿಕೆಯವರು ಬಂದು ಕೇಳ್ತಾರೆ, BJP ಅವ್ರಿಗೆ ಹೇಳ್ತಾರೆ VBG ಗ್ರಾಮ್ಜಿ ಏನು ನಾವು ತಂದೇವಿ, ಯಾಕೆ ತಂದೇವಿ ಅಂದರೆ MNREGA ಒಳಗೆ ಭಾಳಷ್ಟು ಅವ್ಯವಹಾರ ಆಗ್ತಾಯಿತ್ತು. ಆ ಅವ್ಯವಹಾರವನ್ನು ನಾವು ತಡೆಯೋದಕ್ಕೆ VBG ಗ್ರಾಮ್ಜಿ ತೊಗೊಂಡು ಬಂದ್ವಿ ಅಂತ ಹೇಳ್ತಾರೆ. ಅದು ತನಿಖೆ ಆಗಬೇಕು, MNREGA ತನಿಖೆ ಆಗಬೇಕು. ಆಯಿತು ಸ್ವಾಮಿ, ಯಾರು MNREGA ಇದೊಳಗೆ ಅವ್ಯವಹಾರ ಮಾಡಿದವರು? ಆ ಪಂಚಾಯಿತಿ ಚೇರ್ಮನ್ ಹಿಡಿಯಾಕೊಂಡಿರೋ, ಆ PDO ಹಿಡಿಯಾಕೊಂಡಿರೋ. ನೀವು BJP ಅವರು ಇಲೆಕ್ಟ್ರಲ್ ಬಾಂಡ್ಸ್ ಕತಿ ಮುಗಿದ ಮೇಲೆ 10,000 ಕೋಟಿ ರೂಪಾಯಿಯನ್ನು ಸಂಗ್ರಹ ಮಾಡಿದಿರಲ್ಲ, ಆ BJP 10,000 ಕೋಟಿ ರೂಪಾಯಿಯನ್ನು ಏನು ಕ್ರೋಢೀಕರಣ ಮಾಡಿದೆ ಅದರ ಬಗ್ಗೆ ತನಿಖೆ ಆಗ್ಬೇಕು ದೇಶದಲ್ಲಿ. ವಜಾ ಮಾಡಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು. ತೊಲಗಲಿ 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 ತೊಲಗಲಿ, ರಾಜೀನಾಮಾ ಕೊಡಿ, ರಾಜೀನಾಮಾ ಕೊಡಿ, ರಾಜೀನಾಮಾ ಕೊಡಿ, ರಾಜೀನಾಮಾ ಕೊಡಿ. ಕಿಕ್ ಬ್ಯಾಕ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಕಿಕ್ ಬ್ಯಾಕ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. 6,000 ಕೋಟಿ ಇದು ಸಿದ್ದರಾಮಯ್ಯನ ಪಾಲೆಷ್ಟು, DK ಶಿವಕುಮಾರ್ ಅವರ ಪಾಲೆಷ್ಟು, ಸೋನಿಯಾ ಅವರ ಪಾಲೆಷ್ಟು, ರಾಹುಲ್ ರವರ ಪಾಲೆಷ್ಟು, ಇದನ್ನ ಆಮೇಲೆ ಖರ್ಗೆ ಅವರ ಪಾಲೆಷ್ಟು, ಅದನ್ನು ಈ ಕಾಂಗ್ರೆಸ್ನವರು ಹೇಳಬೇಕು, ಜನರಿಗೆ ತಿಳಿಸ್ಬೇಕು. ಈಗಾಗಲೇ ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ಮಾನ್ಯ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ ಅವರನ್ನ ಯಾವುದೇ ಕಾರಣಕ್ಕೆ ಕ್ಷಮಿಸುವಂತ ವಿಷಯವೇ ನಮ್ಮ ಮುಂದೆ ಇಲ್ಲ. ಅವರು ರಾಜೀನಾಮೆ ಕೊಡದೆ ನಾವ್ಯಾರೂ ಕೂಡ ಈ ಸದನ ಬಿಟ್ಟು ಇವತ್ತು ಹೊರಗಡೆ ಹೋಗೋದೇ ಇಲ್ಲ. ತಲೆದಂಡ ಆಗ್ಲೇಬೇಕು ಅನ್ನೋದು ನಮ್ಮೆಲ್ಲರ ನಿರ್ಧಾರ ಆಗಿದೆ. ಇದು ನಮ್ಮದಲ್ಲ, ಇಡೀ ರಾಜ್ಯದ ಜನರ ನಿರ್ಧಾರ. ಇದು ಒಂದು ಕಡೆ ಆಯ್ತು. ನಿನ್ನೆ ನೀವು ನೋಡಿದ್ರಿ, ಇಲ್ಲಿ ಅಧಿಕಾರಿಗಳಿಗೆ ಇವತ್ತು ಅಧಿಕಾರ ಸ್ಥಾನದಲ್ಲಿ ಇದ್ದು ಕೆಲಸ ಮಾಡುವಂತ ಪರಿಸ್ಥಿತಿಯಲ್ಲಿಲ್ಲ. ಏನು ಕಾಂಗ್ರೆಸ್ ನಾಯಕರು ಎಲ್ಲದಕ್ಕೂ ಧಮಕಿ ಹಾಕ್ತಾರೆ. ರಾಜೀವ್ ಗೌಡ ಅಂತಕ್ಕಂಥವ್ರು ಶಿಡ್ಲಘಟ್ಟದವರು 14 ದಿನ ಆದ್ರೂ ಪೊಲೀಸ್ನವ್ರು ಕೈಗೆ ಸಿಗ್ಲೇ ಇಲ್ಲ ಅಂತಂದ್ರೆ ಅದೇನ್ ಸಿಗ್ತಾರೆ ಸ್ವಾಮಿ? ಪೊಲೀಸ್ನವ್ರೆ ನೀವು ಹೊರಗಡೆ ಹುಡುಕಾಡ್ತಿರ್ತೀರಿ, ಅವರನ್ನ ಕಾಂಗ್ರೆಸ್ ನಾಯಕರು ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ರಲ್ಲ, ನಿಮ್ಗೇನ್ ಸಿಗ್ತಾರೆ? ಜಾಮೀನು ಸಿಗಲ್ಲ ಅಂದ್ಮೇಲೆ ಅವ್ರನ್ನ ಹೊರಗಡೆ ಕಳಿಸೋ ಕೆಲಸ ಮಾಡಿದ್ರು. ಅದಾದ್ಮೇಲೆ ಆ ಅಧಿಕಾರಿಗಳದ್ದಾಗ್ಲಿ ಏನೇ ಬಂದ್ರು, ಪೊಲೀಸ್ ಅಧಿಕಾರಿಗಳೇ ನಿಮಗೊಂದು ಮಾತು ಕಿವಿ ಮಾತಾಡ್ಲಿಕ್ಕೆ ಬಯಸ್ತೇನೆ. ನಿಮಗೆ ಧಮಕಿ ಹಾಕ್ತಾರೆ, ನಿಮ್ಮ ಕೈಲಿ ಮಾಡಬಾರದನ್ನು ಮಾಡಿಸ್ತಾರೆ. ನಿಮಗೆ ಆಪತ್ತು ಬಂದಾಗ
ನಿಮ್ಮನ್ನೇ ಬಲಿ ಕೊಡ್ತಾರೆ ಹೊರತು ಅವ್ರು ಯಾರು ಬಲಿ ಆಗೋದಿಲ್ಲ. ಗೌರವಾನ್ವಿತ ರಾಜ್ಯಪಾಲರು ಜಂಟಿ ಸದನವನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ಸದನಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಗುಂಡಾಗಳು ಸದನದ ಒಳಗಡೆ ರಾಜ್ಯಪಾಲರ ಜೊತೆ ದುರ್ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ಇಡೀ ದೇಶದ ಜನ ನೋಡಿದ್ದಾರೆ. ನಾನಿವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ರಾಜ್ಯಪಾಲರು ಅಂತ ಹೇಳಿದ್ರೆ ಜೀತದಾಳು ಅಂತೇಳಿ ಭಾವಿಸಿದಂತೆ ಕಾಣ್ತಾ ಇದೆ. ಇನ್ನೂ ಕೂಡ ಈ ಕಾಂಗ್ರೆಸ್ನವರು ಇಂದಿರಾ ಗಾಂಧಿಯ ಏನೋ ದಿನಗಳಿತ್ತು, ರಾಜ್ಯಪಾಲರನ್ನ ಜೀತದಾಳು ತರ ನೋಡ್ಕೊಳ್ತಾ ಇದ್ರು. ಇನ್ನೂ ಅದೇ ಭ್ರಮೆನಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಂತೆ ಕಾಣ್ತಾ ಇದೆ. ಇಂಥ ಗುಂಡಾ ವರ್ತನೆ ಯಾವುದೇ ಕಾರಣಕ್ಕೂ ಕ್ಷಮಿಸುವಂತ ಪ್ರಶ್ನೆ ಇಲ್ಲ. ಯಾವ ಶಾಸಕರು, ನಿಮ್ಮ ಗುಂಡಾಗಳು ಶಾಸಕರುಗಳು ಆ ರೀತಿ ವರ್ತನೆ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಇವತ್ತು ವಜಾ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಎರಡೂ ಪಕ್ಷಗಳು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಯಾವ ರೀತಿ ರಾಜ್ಯಪಾಲರನ್ನ ದುರ್ಬಳಕೆ ಮಾಡಿಕೊಂಡು ಈ ದೇಶದಲ್ಲಿ 90 ಬಾರಿ ರಾಷ್ಟ್ರಪತಿ ಆಡಳಿತವನ್ನ ಹೇಳಿರ್ತಕ್ಕಂಥ ಅಪಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ಹಾಗಾಗಿ ಇಂಥ ಕಾಂಗ್ರೆಸ್ ಸರ್ಕಾರದಿಂದ ಪ್ರಜಾಪ್ರಭುತ್ವದ ರಕ್ಷಣೆ ಆಗ್ಲಿ, ರಾಜ್ಯಪಾಲರಿಗೆ ಗೌರವ ಕೊಡ್ತಕ್ಕಂಥದ್ದಾಗ್ಲಿ ಯಾವ ಕೂಡ ಇವರಿಗೆ ಅರ್ಥ ಆಗೋದಿಲ್ಲ. ಎರಡನೇದಾಗಿ ಗುಂಡಾ ಸರ್ಕಾರ ಯಾಕೆ ಅಂತ ಹೇಳಿದ್ರೆ, ಬಳ್ಳಾರಿನಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಮಾಜಿ ಸಚಿವರು ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಯಾವ ರೀತಿ ಒಬ್ಬ ಆಡಳಿತ ಪಕ್ಷದ ಶಾಸಕ, ಒಬ್ಬ ಗುಂಡಾ ಭರತ್ ರೆಡ್ಡಿ ಯಾವ ರೀತಿ ಗುಂಡಾರಿಸಿ ತಮ್ಮ ಕಾರ್ಯಕರ್ತರನ್ನು ಕೂಡ ಬಲಿ ತಗೊಂಡ್ರು, ಜನಾರ್ದನ್ ರೆಡ್ಡಿ ಅವರ ಜೀವಕ್ಕೂ ಕೂಡ ಇವತ್ತು ಗಂಡಾಂತರ ತರುವಂತ ಕೆಲಸ ಮಾಡಿದ್ರು. ತದನಂತರದಲ್ಲಿ ಮೊನ್ನೆ ದಿನ ಮನೆಯನ್ನು ಸುಟ್ಟಿ ಹಾಕಿರುವಂತದ್ದು. ಈ ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ ಆ ರೀತಿ ಒಂದು ರೀತಿ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ಶಾಸಕರೇ ಇವತ್ತು ಗುಂಡಾಗರ್ದಿಗೆ ಹಿಡಿದಿದ್ದಾರೆ ಅಂತ ಹೇಳಿದ್ರೆ ಇದನ್ನ ನೋಡ್ಕೊಂಡು ಹಾಗೆ ಸುಮ್ಮನೆ ಕೂರೋದಕ್ಕೆ ಇವತ್ತು ಸಾಧ್ಯ ಇಲ್ಲ. ಮೊನ್ನೆ ತರೀಕೆರೆನಲ್ಲಿ ನಮ್ಮ ಕಾರ್ಯಕರ್ತ ವಿಕಾಸ್ ಪುತ್ತೂರ್ ಅಲ್ಲಿ ಹಿಂದೂ ಸಂಗಮದಲ್ಲಿ ಮಾತನಾಡಬೇಕು ಅಂತ ಹೇಳಿ ತಿಳಿದಂತ ಸಂದರ್ಭದಲ್ಲಿ ಭಾಷಣ ಮಾಡಕ್ಕೆ ಪ್ರಾರಂಭ ಮಾಡೋ ಮುಂಚಿತವಾಗಿನೇ ಪೊಲೀಸ್ ಅಧಿಕಾರಿಗಳು ಬಂದು ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ದ್ವೇಷ ಭಾಷಣದ ನೋಟಿಸ್ ಅನ್ನ ಕೊಡ್ತಾರೆ. ದ್ವೇಷ ಭಾಷಣ ಕಾಯ್ದೆ ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ, ಇನ್ನೂ ಕೂಡ ಪಾಸ್ ಆಗಿಲ್ಲ. ಹೆಂಗೆ ನಿಮ್ಮ ಪೊಲೀಸ್ ಅಧಿಕಾರಿಗಳು ಬಂದು ನಮ್ಮ ಕಾರ್ಯಕರ್ತರಿಗೆ ಭಾಷಣ ಮಾಡಕ್ಕೂ ಮುಂಚೆ ನೋಟಿಸ್ ಕೊಡ್ತಾರೆ, ಇವತ್ತು ನಾವು ಪಾಕಿಸ್ತಾನದಲ್ಲಿದ್ದವ ಬಾಂಗ್ಲಾದೇಶದಲ್ಲಿದ್ದವ ಅಂತ ಹೇಳಿ ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಗುಂಡಾಗರ್ದಿಗೆ ಇವತ್ತು ತಿಳಿದಿರ್ತಕ್ಕಂಥದ್ದು ಬರೀ ಕಾಂಗ್ರೆಸ್ ಶಾಸಕರಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಷ್ಟೇ ಅಲ್ಲ, ಇಡೀ ಸರ್ಕಾರವೇ ಇವತ್ತು ಗುಂಡಾಗರ್ದಿಗೆ ಇಳಿದಿರುವಂತದ್ದು. ಮಂತ್ಲಿ ಮನಿ ಹೆಸರಲ್ಲಿ ಪ್ರತಿ ಅಂಗಡಿಗೆ 10,000 ರೂಪಾಯಿ, ತಿಂಗಳಿಗೆ 10,000 15,000 ಕೊಡಬೇಕು ಮಾಮೂಲಿ ಅನ್ನೋದನ್ನ ಜಾರಿಗೆ ತಂದಿದ್ದಾರೆ. ಅದೇ ರೀತಿ ಸುಮಾರು 2,000ಕ್ಕೂ ಹೆಚ್ಚು ಲೈಸೆನ್ಸ್ ಕೊಡಂಗೆ ಇಲ್ಲ, ರದ್ದಾಗಿದೆ. ಈಗ CL7 ಹೆಸರಲ್ಲಿ 2,000ಕ್ಕೂ ಹೆಚ್ಚು ಲೈಸೆನ್ಸ್ ಅನ್ನ ಕೊಡೋ ಮುಖಾಂತರ ಮಹಾತ್ಮ ಗಾಂಧೀಜಿಯವರ ಆಶಯ ಏನಿತ್ತು, ಲಿಕ್ಕರ್ ಅನ್ನ ಕಡಿಮೆ ಮಾಡಬೇಕು. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ 2.5 ಕೋಟಿ ಒಂದೊಂದು ಲೈಸೆನ್ಸ್ಗೆ 2.5 ಕೋಟಿ ಹಣವನ್ನ ಕೊಡೋ ಮುಖಾಂತರ ಲಂಚ ತಗೊಂಡು ಸುಮಾರು ನಾವ್ ಹೇಳ್ತಾ ಇದ್ರಿ 2,000-3,000 ಕೋಟಿ. ಈಗ ಲಿಕ್ಕರ್ ಅಸೋಸಿಯೇಷನ್ ಏನಿದೆ ಅವರೇ ಹೇಳ್ತಾ ಇದ್ದಾರೆ ಕಂಪ್ಲೇಂಟ್ 6,000 ಅಧ್ಯಕ್ಷರು 6,000 ಕೋಟಿ ಇದುವರೆಗೂ ತಿಮ್ಮಾಪುರ ಅವರು ಕಲೆಕ್ಟ್ ಮಾಡಿದ್ದಾರೆ. ಈ ಹಣ ಯಾರಿಗೋಗಿದೆ? ತಿಮ್ಮಾಪುರ ಅವ್ರಿಗೆ ಎಷ್ಟು ಹೋಗಿದೆ, ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಹೋಗಿದೆ, ಮುಖ್ಯಮಂತ್ರಿಗೆ ಎಷ್ಟು ಹೋಗಿದೆ? ಈಗ ಆ ಲಿಕ್ಕರ್ ಅಧ್ಯಕ್ಷರು, ಅಸೋಸಿಯೇಷನ್ ಅಧ್ಯಕ್ಷರು ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಕೊಟ್ರು, ಆದ್ರೆ ಏನು ಉಪಯೋಗ ಆಗ್ಲಿಲ್ಲ. 6 ತಿಂಗಳಿಂದ ನಾಳೆ ಬಾ ಅಂದ್ರು. ಈಗ ಅವರು ರಾಹುಲ್ ಗಾಂಧಿ ಅವರಿಗೆ ನಿಮ್ ಸರ್ಕಾರದ ಮಾನ ಮರ್ಯಾದೆ ಕರ್ನಾಟಕದಲ್ಲಿ ಹೋಗ್ತಾ ಇದೆ, ಮಾನ ಮರ್ಯಾದೆ ಉಳಿಸ್ಕೊಳ್ಳಿ ಅಂತೇಳಿ ರಾಹುಲ್ ಗಾಂಧಿಗೆ ಹೋಗಿ ಭೇಟಿ ಮಾಡ್ತಾ ಇದ್ದಾರೆ, ಪ್ರಧಾನಮಂತ್ರಿಗೆ ಹೋಗಿ ಭೇಟಿ ಮಾಡ್ತಾ ಇದ್ದಾರೆ, ರಾಷ್ಟ್ರಪತಿಗೆ. ಅಂದ್ರೆ ಕರ್ನಾಟಕದ ಮಾನ ಮರ್ಯಾದೆಯನ್ನ ಈ ತಿಮ್ಮಾಪುರ ಅವರು ಮತ್ತೆ ಮುಖ್ಯಮಂತ್ರಿಗಳು ಹರಾಜ್ ಹಾಕ್ಬಿಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಬೀದಿಯಲ್ಲಿ ಲಿಕ್ಕರ್. ಮೊನ್ನೆ ಯಾರೋ ಹುಬ್ಳಿಯಲ್ಲಿ ಒಂದು ಸಮಾವೇಶ, ಮನೆ ಹಂಚಿಕೆ ಸಮಾವೇಶ,
1,00,000 ಜನ ಸೇರಿದ್ದಾರೆ ಅಂದ್ರು. ಅಲ್ಲಿನ ಒಬ್ಬ ಇನ್ಸ್ಪೆಕ್ಟರ್ ಟ್ವೀಟ್ ಮಾಡಿದಾನೆ, ಎಣ್ಣೆ ತಗೊಂಬಂದು ಎಲ್ಲ ಹಂಚ್ಬಿಡಿ ನೀವು. ಅಫಿಷಿಯಲ್ ಆಗಿ ಟ್ವೀಟ್ ಮಾಡಿದಾನೆ. ಅಫಿಷಿಯಲ್ ಆಗಿ ಅವರ ಟ್ವಿಟರ್ ಅಕೌಂಟ್ ಇಂದ ಇಲ್ಲಿ 1,00,000 ಜನ ಬರ್ತಾ ಇದ್ದಾರೆ, ಎಲ್ಲವನ್ನ ಎಣ್ಣೆವನ್ನ ಹಂಚ್ಬಿಡ್ರಿ, ಎಲ್ಲ ಖಾಲಿ ಮಾಡ್ಗಳಿ ಅಂತೇಳಿ ಟ್ವೀಟ್ ಮಾಡಿರೋದನ್ನು ನಾವು ನೋಡ್ತಾ ಇದ್ರಿ. ಅಂದ್ರೆ ಈ ಸರ್ಕಾರ ಪಾಪರ್ ಆಗಿದೆ, ದುಡ್ಡಿಲ್ಲ, ಅಭಿವೃದ್ಧಿ ಕಾರ್ಯ ಕಣ ಇಲ್ಲ, ಗ್ಯಾರಂಟಿ ಕೂಡ ಕಣ ಇಲ್ಲ. ಅದಕ್ಕೆ ಈಗ ಮನೆ ಮನೆಗೂ ಲಿಕ್ಕರ್ ಕೊಟ್ಟು ಜನಗಳನ್ನ ಹಾಳು ಮಾಡೋದ್ರ ಜೊತೆಗೆ ಇವತ್ತು ಲೂಟಿ ಹೊಡಿತಾ ಇದ್ದಾರೆ. ಇಂಥ ಭ್ರಷ್ಟ ಸರ್ಕಾರ ತೊಲಗೋಬೇಕು. ತಿಮ್ಮಾಪುರ ರಾಜೀನಾಮೆ ಕೊಡ್ಬೇಕು. ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಇದು ಟರ್ನ್ ಆಗ್ತೈತೆ. ಮುಖ್ಯಮಂತ್ರಿನೇ ಇದರಲ್ಲಿ ಭಾಗಿದಾರರು ಅಂತೇಳಿ ಜನ ಮಾತಾಡಕ್ ಶುರುವಾಗಿದ್ದಾರೆ. ಅದಕ್ ಮುಂಚೆ ನೀವು ರಾಜೀನಾಮೆ ತೆಗೆದುಕೊಂಡ್ರೆ ನೀವು ಬಚಾವ್ ಆಗ್ತೀರಾ. ಇಲ್ಲ ಅಂದ್ರೆ ಇದು ಮುಖ್ಯಮಂತ್ರಿನೇ ಇನ್ವಾಲ್ವ್ಮೆಂಟ್. ಅವ್ರು ಹೇಳಿದಾರೆ ಎಲ್ಲ, ನನಗೆ 3 ಜಿಲ್ಲೆ ಕೊಟ್ಟಿದ್ದಾರೆ ಅಷ್ಟೇ. ಅಬಕಾರಿ ಮಂತ್ರಿ ಅವರ ಬೆಂಬಲಿಗರು ಹೇಳ್ತಾ ಇರೋದು ನಮಗ್ 3 ಜಿಲ್ಲೆ ಕೊಟ್ಟಿದ್ದಾರೆ, ಇನ್ನ ಉಳಿದಂತ 28 ಜಿಲ್ಲೆಗಳನ್ನ ಹೈಕಮಾಂಡೇ ಮೇಂಟೈನ್ ಮಾಡ್ತಾ ಇದೆ ಅಂತ ಹೇಳಿದಾರೆ ಅವರೆಲ್ಲ. ಇದು ನಿಜ ಆಗೋತದೆ.